ನಮಸ್ಕಾರ ವೀಕ್ಷಕರೇ, ಮಂತ್ಲಿ ಟ್ಯಾರೋ ಚೆಕ್. ಸೊ ನಿಮ್ಮ ಮೇ ಮಂತ್ 2025 ಹೇಗಿರುತ್ತೆ, ನೆಕ್ಸ್ಟ್ ಮಂತ್ 2025 ಮೇ ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಸೆಪರೇಟಾಗಿ ಟ್ಯಾರೋ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಮೇಷರಾಶಿ ಏರೀಸ್ನವರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬಹುದು ಅಥವಾ ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಲೆಟ್ ಸ್ಟಾರ್ಟ್. ಮೇಷರಾಶಿ ಏರೀಸ್ 2025 ಮೇ ಮಂತ್ ಹೇಗಿರುತ್ತೆ ಅಂತ, ನಿಮ್ಮ ಕರೆಂಟ್ ಎನರ್ಜಿ ಹೇಗಿದೆ, ಹಾಗೂ ಥೀಮ್ ಆಫ್ ದ ಮಂತ್ ಅಂತ ಹೇಳ್ತೀವಿ, ಅಂದರೆ ಆ ತಿಂಗಳ ಎನರ್ಜಿ ನಿಮ್ಗೆ ಹೇಗಿರುತ್ತೆ ಮತ್ತು ನೀವು ಯಾವ ಒಂದು ಗೋಲ್ನ ಅಚೀವ್ ಮಾಡ್ತೀರಾ ಮೇ ಮಂತ್ನಲ್ಲಿ. ಏನಾದ್ರು ಆಬ್ಸ್ಟಿಕಲ್ಸ್ ಇದೆಯಾ ಮೇ ಮಂತ್ನಲ್ಲಿ, ಮೇ ತಿಂಗಳಲ್ಲಿ ಯಾವ ಅಕಂಪ್ಲಿಷ್ಮೆಂಟ್, ಏನು ಸಕ್ಸಸ್ನ ನೀವು ನೋಡ್ತೀರಾ ಆ ತಿಂಗಳಿನಲ್ಲಿ, ಏನನ್ನು ನೀವು ಅವಾಯ್ಡ್ ಮಾಡಬೇಕು ಹಾಗೂ ಏನನ್ನು ನೀವು ಎಂಬ್ರೇಸ್, ಅಂದರೆ ಯಾವ ಒಂದು ವಿಷಯವನ್ನು ಹೆಚ್ಚು ಮಾಡಬೇಕಾಗತ್ತೆ ನಿಮ್ಮ ಲೈಫ್ನಲ್ಲಿ, ಹಾಗೂ ಯಾವ ರೀತಿಯಾದ ಸಪೋರ್ಟ್ ನಿಮಗೆ ಸಿಗುತ್ತೆ, ಮತ್ತು ಕೊನೆಯದಾಗಿ ಅಡ್ವೈಸ್. ಓಕೆ, ಸೊ ದಿಸ್ ಇಸ್ ಅ ಸ್ಪೆಷಲ್ ಟ್ಯಾರೋ ಸ್ಪ್ರೆಡ್ ನಿಮಗೋಸ್ಕರ ನಾನು ಮಾಡ್ತಾ ಇರುವಂಥದ್ದು. ನಾನು ನಿಮಗೆ ಒಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ನೋಡೋಣ ನಿಮ್ಮ ಮೇ ತಿಂಗಳು ಹೇಗಿರುತ್ತೆ ಮೇಷರಾಶಿಯವರಿಗೆ. 7 ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ 7 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಬರ್ತೀನಿ. ಸನ್ ಎನರ್ಜಿ ಇದೆ, ಫೂಲ್ ಕಾರ್ಡ್ ಇದೆ, ಅದಾದ ನಂತರ ಮೂನ್ ಬಂದಿದೆ. ಲೆಟ್ ಮೀ ಚೆಕ್ ಆಲ್ ದ ಕಾರ್ಡ್ಸ್ ಫಸ್ಟ್. ಸೊ ನಿಮ್ಮ ಕರೆಂಟ್ ಸೆಲ್ಫ್ನಲ್ಲಿ ಏನು ನಾನು ನೋಡ್ತಾ ಇರೋದು ಅಂದರೆ, ನಿಮ್ಮ ಎನರ್ಜಿ ಹೇಗಿದೆ ಅಂದರೆ, ನೀವು ಪ್ರೆಸೆಂಟ್ ಕೂಡ ತುಂಬ ಒಂದು ಪ್ರೆಷರ್ನಲ್ಲಿದ್ದೀರಾ, ಹಾಗೂ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಕೆಲಸ ಜಾಸ್ತಿ ಇದೆ, ಹಾಗೂ ಒಂದು ರೀತಿಯಾದ ಸ್ಟ್ರೆಸ್ ಕೂಡ ನೀವು ಖಂಡಿತವಾಗ್ಲೂ ಅನುಭವಿಸ್ತಿದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. 7 ಆಫ್ ವಾಂಡ್ಸ್ ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ, ನಿಮಗೆ ಪೂರಕವಾಗಿ ಜನರು ಇಲ್ಲ, ಸಪೋರ್ಟಿವ್ ಆಗಿಲ್ಲ, ನೀವು ಡಿಪೆಂಡ್ ಆಗೋಕ್ಕೂ ಆಗದೇ ಇರುವಂಥ ಒಂದು ಸ್ಥಿತಿ. ಇವಾಗ ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗ್ತಾ ಇಲ್ಲ, ಬಿಕಾಸ್ ನಿಮಗೆ ಹೇಗೆ ಬೇಕೋ ಅವರು ಹಾಗೆ ವರ್ತಿಸ್ತಾ ಇಲ್ಲ. ಅದು ನಿಮಗೆ ಒಂಥರ ಡಿಸಪಾಯಿಂಟ್ಮೆಂಟ್ ಖಂಡಿತವಾಗ್ಲೂ ಪ್ರೆಸೆಂಟ್ನಲ್ಲಿ ಕೊಟ್ಟಿದೆ. ನಿಮ್ಮ ಎನರ್ಜಿ ಇವಾಗ ಯಾರನ್ನೂ ನಂಬೋದು ಬೇಡ, ನನ್ನ ಪಾಡಿಗೆ ನಾನು ಏನಿದೆ ಕೆಲಸ ಮಾಡ್ಕೊಂಡು ಹೋಗೋಣ, ತುಂಬ ಹಾರ್ಡ್ ವರ್ಕ್ ಮಾಡಬೇಕು ನಾನು ಅನ್ನುವಂಥ ಒಂದು ಅವೇರ್ನೆಸ್ ನಿಮಗೆ ಬಂದುಬಿಟ್ಟಿದೆ. ಯಾರಿಗೆ ಏನು ಕೇಳೋಕ್ಕೆ ಹೋದರೂ ಕೂಡ ಅವ್ರು ನನಗೆ ಹೇಗೆ ಬೇಕೋ ಹಾಗೆ ವರ್ತಿಸ್ತಾ ಇಲ್ಲ, ನನಗೆ ಹೇಗೆ ಬೇಕೋ ಹಾಗೆ ನಡ್ಕೊಳ್ತಾ ಇಲ್ಲ. ನನಗೆ ಸಪೋರ್ಟಿವ್ ಆಗಿ ನನಗೆ ಒಂದು ಫ್ಯಾಮಿಲಿ ಆಗಿರ್ಬೋದು, ಅಥವಾ ಒಂದು ಸಿಸ್ಟಮ್, ಒಂದು ಸೊಸೈಟಿ ವಿಷಯವಾಗಿ ನೋಡೋಕ್ಕೆ ಹೋದರೂ ಕೂಡ, ಫ್ರೆಂಡ್ಸ್ ವಿಷಯವಾಗಿ ನೋಡೋಕ್ಕೆ ಹೋದರೂ ಕೂಡ ಯಾವುದು ನನಗೆ ಹೇಗೆ ಬೇಕೋ ಹಾಗೆ ಹೋಗ್ತಾ ಇಲ್ಲ. ಸೊ ಅವ್ರ ಮೇಲೆ ಡಿಪೆಂಡ್ ಆಗೋ ಬದಲು ನಾನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ಒಳ್ಳೆಯದು ಅನ್ನೋ ರೀತಿಯಾದ ಒಂದು ಅವೇರ್ನೆಸ್ಸಿಗೆ ನೀವು ಬಂದಿದ್ದೀರಾ. ಥೀಮ್ ಆಫ್ ದ ಮಂತ್ ಏನು ಬರ್ತಾ ಇದೆ ಅಂದರೆ, ಸ್ವಲ್ಪ ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಸೊ ನಂಬುವ ವಿಷಯದಲ್ಲಿ ಹುಷಾರಾಗಿರಿ. ಯಾರನ್ನ ನಂಬ್ತಾ ಇದ್ದೀರಾ, ಯಾವ ಜನರನ್ನ ಸೇರ್ತಾ ಇದ್ದೀರಾ, ಯಾವುದೋ ಒಂದು ವಿಚಾರದಲ್ಲಿ ಮೋಸ ಹೋಗಬಹುದು ನೀವು ಮೇ ತಿಂಗಳಲ್ಲಿ. ಓಕೆ, ಅಂದರೆ ಈ ತಿಂಗಳ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು 2025 ಮೇ ತಿಂಗಳು ಹೇಗಿರಬಹುದು ನಿಮಗೆ ಅಂತ. ಸೊ ಇದನ್ನು ನೀವು ಲೈಕ್ ಯು ಕ್ಯಾನ್ ಅವಾಯ್ಡ್. ಓಕೆ, ಯಾವಾಗ ಈ ಥರ ಒಂದು ಆಗುತ್ತೆ ಅಂತ ನಾವು ಹೇಳ್ತೀವಿ, ಅದು ಆಗೇ ಹೋಗುತ್ತೆ ಅಂತ ಅಲ್ಲ, ಅದನ್ನ ನೀವು ಖಂಡಿತವಾಗ್ಲೂ ಸರಿ ಮಾಡ್ಕೋಬಹುದು ಅಂತಲೇ ಅರ್ಥ. ಸೊ ಇಲ್ಲ ನೀನು ನೋಡ್ತಿದ್ದೀನಿ ಅಂದರೆ, ಈ ಮೇ ಮಂತ್ನಲ್ಲಿ, ಮೇ ತಿಂಗಳಲ್ಲಿ ಕೆಲವರಿಂದ ನಿಮಗೆ ಮೋಸ ಆಗಬಹುದು. ಕೆಲವರು ನಿಮಗೆ ಬೆನ್ನಿಗೆ ಚೂರಿ ಹಾಕೋಕ್ಕೆ ಬರಬಹುದು. ಆ ವಿಷಯವಾಗಿ ಹುಷಾರಾಗಿರಿ. ಏನಾದರೂ ಇದು ಮಾಡು ಅದು ಮಾಡು ಅಂತ ಯಾರು ಅಡ್ವೈಸ್ ಕೊಡೋಕ್ಕೆ ಬರ್ತಾ ಇದ್ದಾರೆ ಅಂದರೆ, ಅವ್ರ ಉದ್ದೇಶ ಏನಿದೆ, ಅವ್ರು ನಿಜವಾಗ್ಲೂ ಒಂದೊಳ್ಳೆ ಉದ್ದೇಶ ಇಟ್ಕೊಂಡೇ ನಿಮ್ಮ ಹತ್ರ ಬಂದಿದ್ದಾರಾ, ಇದನ್ನೆಲ್ಲ ಸ್ವಲ್ಪ ಒಬ್ಸರ್ವ್ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ನಿಮ್ಮ ಗೋಲ್ ಈ ಒಂದು ತಿಂಗಳಲ್ಲಿ, ಮೇ ಮಂತ್ನಲ್ಲಿ ನಿಮ್ಮ ಗೋಲ್ ನಿಮ್ಮ ಕಡೆಗೆ ಇರಬೇಕು. ನಿಮ್ಮ ಪ್ರೋಗ್ರೆಸ್, ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್, ಸೆಲ್ಫ್ ಕೇರ್, ಹೆಲ್ತ್ ವಿಷಯವಾಗೂ ಕೂಡ ನೀವೊಂದು ಸ್ವಲ್ಪ
ಫೋಕಸ್ ಮಾಡ್ಕೊಂಡು ಏನಾದ್ರು ಚೆಕಪ್ ಮಾಡಿಸ್ಕೊಳ್ಳೋದಿದ್ರೆ, ಏನಾದ್ರು ಟ್ರೀಟ್ಮೆಂಟ್ ತೊಗೊಳ್ಳೋದಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ನ ನಾನು ನಿಮಗೆ ನೋಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಸೊ ಗೋಲ್ ಏನಾಗಿರಬೇಕು ಅಂದರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಇಲ್ಲ, ಸೊ ಅದ್ರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡೋದ್ರಲ್ಲೂ ನೀವು ಸಕ್ಸಸ್ ನೋಡ್ತೀರಾ ಮೇ ತಿಂಗಳಲ್ಲಿ. ಜಾಬ್ ಚೇಂಜ್ ಮಾಡಬಹುದು, ಜಾಬ್ ವಿಷಯವಾಗಿ ಹೊಸದಾದ ಬದಲಾವಣೆ ಬರ್ತಾ ಇದೆ, ಆಪರ್ಚುನಿಟೀಸ್ ಬರ್ತಾ ಇದೆ, ಸೊ ನೀವು ಅದನ್ನು ಪಡಿಬಹುದು. ಅದಾದ ನಂತರ ಆಬ್ಸ್ಟಿಕಲ್ ಏನಾದ್ರು ಇದೆಯಾ ಅಂದರೆ, ಒಂಥರ ಫೂಲಿಶ್ ಆಗಿರುವಂಥ ಆ್ಯಕ್ಟ್ಸ್ ನಿಮ್ಮ ಕಡೆಯಿಂದ ಆಗಬಹುದು. ಇದರ ಅರ್ಥ ಏನು ಅಂದರೆ, ರಾಂಗ್ ಡಿಸಿಷನ್ಸ್, ರಾಂಗ್ ಸ್ಟೆಪ್, ತಪ್ಪಾದ ನಿರ್ಧಾರಗಳು ಅಥವಾ ತಪ್ಪಾದ ಒಂದು ಹೆಜ್ಜೆ ಹಾಕಬಹುದು. ಮೇ ಬಿ ಒಂದು ಬ್ಯಾಡ್ ರಿಲೇಷನ್ಶಿಪ್ಗೆ ಹೋಗೋದು. ಸೊ ನಾನು ಆಗಲೇ ಹೇಳೋದ್ನಲ್ಲ, ಸ್ವಲ್ಪ ಇಮೋಷ್ನಲಿ ನೀವು ಸ್ಟೆಬಿಲಿಟಿ ಕಾಣದೆ ದಾರಿ ತಪ್ಪಬಹುದು ನೀವು. ಓಕೆ, ಸೊ ಹೊಸಬರ ಪರಿಚಯ ಆಗೋ ಟೈಮ್ನಲ್ಲಿ ಅಥವಾ ಹೊಸದಾದ ವಿಷಯ ಮಾಡೋ ಟೈಮ್ನಲ್ಲಿ ನೀವು ಎಕ್ಸ್ಟ್ರಾ ಕೇರ್ ಮತ್ತು ಕಾಷಿಯಸ್ ಆಗಿರಬೇಕಾಗತ್ತೆ. ಏಕೆಂದರೆ ಇಮೋಷ್ನಲಿ ಸ್ವಲ್ಪ ನೀವು ವೀಕಾಗೇ ಇರ್ತೀರ ಮೇ ತಿಂಗಳಲ್ಲಿ. ಆವಾಗ ಇಮೋಷ್ನಲಿ ವೀಕ್ ಆದಾಗ ಏನಾಗುತ್ತೆ ಅಂದರೆ, ಡಿಸಿಷನ್ಸ್ನಲ್ಲೂ ಏರುಪೇರು ಆಗೋಗುತ್ತೆ. ಓಕೆ, ಅದೊಂದು ನಾನು ನೋಡ್ತಾ ಇದ್ದೀನಿ ನಿಮಗೆ. ಮೇಜರ್ ಅಕಾಂಪ್ಲಿಷ್ಮೆಂಟ್ ಏನಾಗುತ್ತೆ ಅಂದರೆ, ಮೂನ್ ಬರ್ತಿರೋದ್ರಿಂದ ನಿಮಗೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಅಂತೂ ಖಂಡಿತವಾಗ್ಲೂ ನಾನು ನೋಡ್ತಾ ಇದ್ದೀನಿ ಮೇ ಮಂತ್ನಲ್ಲಿ. ಒಂದು ಸಲ ಇದ್ದಾಗ ಒಂದು ಸಲ ಇರೋದಿಲ್ಲ. ನಿಮ್ಮ ಮೂಡ್ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ, ಚಂಚಲವಾಗ್ತೀರಾ, ಹಾಗೂ ಸ್ವಲ್ಪ ಮನಸ್ತಾಪಗಳು ನಿಮ್ಮ ಫ್ರೆಂಡ್ಸ್ ಜೊತೆ ಆಗುವ ಸಾಧ್ಯತೆ ಇದೆ. ನೀವೇನೇನು ಅಕಂಪ್ಲಿಷ್ ಮಾಡ್ತೀರಾ ಅಂದರೆ, ನೀವು ಒಂಟಿಯಾಗಿ ಅಂದರೆ ಯಾವುದಾದ್ರೂ ಒಂದು ಕೆಲಸನ ಅಚ್ಚುಕಟ್ಟಾಗಿ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ನೀವು ಒಬ್ಬರೇ ಅದಕ್ಕೆ ಎಫರ್ಟ್ಸ್ ಹಾಕಿ ಮಾಡೋದ್ರಲ್ಲೇ ನಿಮಗೆ ಸಕ್ಸಸ್ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಸೊ ನಿಮ್ಮ ಎಫರ್ಟ್ಸ್ನಲ್ಲಿ ನಿಮಗೆ ಫ್ರೂಟ್ಸ್ ಸಿಗುತ್ತೆ ಅಂತ ಬರ್ತಾ ಇದೆ, ವಿಚ್ ಇಸ್ ಅಮೇಝಿಂಗ್. ನೀವೇನನ್ನು ಅವಾಯ್ಡ್ ಮಾಡಬೇಕು, 5 ಆಫ್ ಕಪ್ಸ್ ಬರ್ತಿರೋದ್ರಿಂದ ಸ್ವಲ್ಪ ರಿಲೇಷನ್ಶಿಪ್ಸ್ನಲ್ಲಿ ಡಿಸಪಾಯಿಂಟ್ ಆಗಬಹುದು. ಸೊ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬೇಡಿ. ನಿಮಗೆ ವಿರುದ್ಧವಾಗಿ ಅಥವಾ ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ಕೆಲವರು ನಡ್ಕೋಬಹುದು, ವರ್ತಿಸಬಹುದು, ಬೇಜಾರು ಮಾಡಬಹುದು. ಸೊ ಬಿ ಪ್ರಿಪೇರ್ಡ್ ಫಾರ್ ಇಟ್. ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಅವ್ರು ಹೀಗೆ ಇರ್ತಾರೆ, ಅವ್ರು ನನ್ನ ಜೊತೆ ಈ ಥರನೇ ವರ್ತಿಸ್ತಾರೆ, ಈ ಥರ ಸಪೋರ್ಟಿವ್ ಆಗಿರ್ತಾರೆ, ಆ ಥರ ಒಂದು ಅಸಂಪ್ಷನ್ಗೆ ಬರಬೇಡಿ. ಅದನ್ನು ನಾನು ನೋಡ್ತಾ ಇದ್ದೀನಿ. ಯಾವಾಗ ನೀವು ತುಂಬ ಒಂದು ಪ್ರೀತಿನ ಅವರು ನನಗೆ ಕೊಡ್ತಾರೆ, ಪ್ರೀತಿಯಿಂದ ನನ್ನ ಹತ್ರ ಇರ್ತಾರೆ ಅಂತ ನೀವು ತುಂಬ ಡಿಪೆಂಡೆನ್ಸಿ ಇಟ್ಕೊಂಡಾಗ ಅವರೇ ನಿಮಗೆ ಮೋಸ ಮಾಡ್ತಾರೆ, ಅವರೇ ನಿಮಗೆ ಬೇಜಾರು ಮಾಡ್ತಾರೆ. ಸೊ ಇಮೋಷ್ನಲಿ ಸ್ವಲ್ಪ ಹರ್ಟ್ ಆಗ್ತೀರಾ ಮೇ ಮಂತ್ನಲ್ಲಿ. ಸೊ 7th ಪೊಸಿಷನಲ್ಲಿ ಎಂಬ್ರೇಸ್, ವಾಟ್ ಟು ಎಂಬ್ರೇಸ್, ನೀವು ಏನೇನು ಮಾಡಬೇಕು. ಸೊ ಮೇ ಮಂತ್ ಇಸ್ ಆಲ್ ಯೋರ್ ಮಂತ್. ಇದರ ಅರ್ಥ ಏನು ಅಂದರೆ, ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ, ನಿಮ್ಮ ಪ್ರೊಫೆಷ್ನಲ್ ಗೋಲ್ಸ್ ಕಡೆಗೆ ನೀವು ಎಫರ್ಟ್ಸ್ ಹಾಕಿದರೆ, ಸೀರಿಯಸ್ ಆಗಿ ಏನು ಮಾಡಬೇಕು, ಏನಾದರೂ ಒಂದು ಕೋರ್ಸ್ ತೊಗೋಬೇಕು, ಏನಾದರೂ ಕಲಿಬೇಕು ಅಂತ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮಗೆ ಬೆಸ್ಟಾಗಿ ರಿಸಲ್ಟ್ ಬರುತ್ತೆ. ರಿಲೇಷನ್ಶಿಪ್ಸ್ ವಿಷಯವಾಗಿ ನೋವು ಅನುಭವಿಸ್ತೀರಾ, ಆದರೆ ಪ್ರೊಫೆಷ್ನಲ್ ಲೈಫ್, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಾನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಆದರೆ ಹೊಸದಾಗಿ ಏನಾದರೂ ಕೆಲಸ ಮಾಡಬೇಕು ಅಂತ ಇದ್ದೀರಾ ಅಂದರೆ ಸ್ವಲ್ಪ ಅಡ್ವೈಸ್ ತೊಗೊಳ್ಳಿ ಅಥವಾ ಯೋಚನೆ ಮಾಡಿ, ಇದು ಮಾಡೋದ್ರಿಂದ ನನಗೆ ಒಳ್ಳೇದಾಗುತ್ತಾ ಅಂತ. ಸೊ ಎಕ್ಸ್ಟ್ರಾ ಕೇರ್ ತೊಗೋಬೇಕಷ್ಟೇ, ಇನ್ನೇನು ಪ್ರಾಬ್ಲಮ್ ನಾನು ನೋಡ್ತಾ ಇಲ್ಲ. ಮತ್ತು ಯಾವ ವಿಷಯವಾಗಿ ಸಪೋರ್ಟ್ ಇರುತ್ತೆ ಅಂದರೆ, ಹಣಕಾಸಿನ ವಿಷಯವಾಗಿ ನೀವು ಹೆಚ್ಚು ಮಟ್ಟಕ್ಕೆ ಲಾಭವನ್ನು ಪಡಿಬೋದು ಮೇ ತಿಂಗಳಲ್ಲಿ. ಸೊ ನೀವು ಬಿಸ್ನೆಸ್ ಏರಿಯಾನಲ್ಲಿದ್ದೀರಾ ಅಂದರೆ ನೀವು ಹೂಡಿಕೆ ಮಾಡೋದಾಗಿರ್ಬೋದು, ಅಥವಾ ಇನ್ನೂ ಜಾಸ್ತಿ ಎಕ್ಸ್ಪ್ಯಾನ್ಷನ್ ಮಾಡ್ಕೋಬೇಕು ಅಂತ ಇದ್ದೀರಾ, ಅಥವಾ ಏನಾದರೂ ಆ್ಯಡ್ ಆನ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಮಾಡಬಹುದು. ಹಣಕಾಸಿನ ವಿಷಯವಾಗಿ ನೀವು ಒಂದಷ್ಟು ಬದಲಾವಣೆ ಪಾಸಿಟಿವ್ ಆಗಿ ಖಂಡಿತವಾಗ್ಲೂ ನೋಡ್ತೀರಾ. ಲಾಭದ ಮಂತ್ ಆಗಿದೆ ನಿಮಗೆ ಮೇ ಮಂತ್. ಓಕೆ, ಸೊ ಇದನ್ನು ನೀವು ಎಂಜಾಯ್ ಮಾಡ್ತೀರಾ. ಈ ವಿಷಯವಾಗಿ ನಿಮ್ಮ ಲೈಫ್ ಸೆಕ್ಯೂರ್ಡ್ ಆಗಿರುತ್ತೆ. ಅಡ್ವೈಸ್ ಏನು ಬರ್ತಾ ಇದೆ ಯೂನಿವರ್ಸಿಂದ ಅಂದರೆ, ತುಂಬಾ ನಿಮ್ಮ ಮೇಲೆ ನೀವು ಪ್ರೆಷರ್ನ ಹಾಕುವ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ನಾನು ತುಂಬ ಮಾಡ್ತಾಯಿದ್ದೀನಿ, ನನಗೆ ಸಾಕಾಯಿತು, ನನಗೆ ಬಾಡಿ ಪೇಯ್ನ್ ಆಗ್ತಾಯಿದೆ, ಅಥವಾ ನನಗೆ ಸ್ಟ್ರೆಸ್ ಆಗ್ತಾಯಿದೆ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಈ ಥರ ಎಲ್ಲ ರೆಸ್ಟ್ಲೆಸ್ನೆಸ್ ಫೀಲ್ ಆಗ್ತಾಯಿದೆ ಅಂದರೆ ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಅಂತ ಕೂಡ ನಿಮಗೆ ಮೆಸೇಜ್ ಬರ್ತಾ ಇದೆ. ಏಕೆಂದರೆ ನಾನು ಆಗಲೇ ಹೇಳಿದಾಗೆ ನಿಮಗೆ ಸಪೋರ್ಟಿವ್ ಕನೆಕ್ಷನ್ಸ್ ಇಲ್ಲದೆ ಇರ್ಬೋದು, ಅಂದರೆ ನಿಮಗೆ ಸಪೋರ್ಟ್ ಮಾಡದೇ ಇರ್ಬೋದು ಜನ. ನಿಮ್ಮ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಜನ ಇಟ್ಕೊಂಡು ಬೇಜಾರು ನಿಮ್ಗೆ ಆಗ್ಬೋದು. ಯಾಕೆ ನಾನೇ ಯಾಕೆಲ್ಲ ಮಾಡಬೇಕು, ನಾನೇ ಯಾಕೆ ಎಲ್ಲ ನನ್ನ ತಲೆ ಮೇಲೆ ಹಾಕ್ಕೋಬೇಕು,
ಆ್ಯಸ್ ಐ ಟೋಲ್ಡ್, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರೋದ್ರಿಂದ ಎಟ್ ದ ಸೇಮ್ ಟೈಮ್ ನಿಮಗೆ ಹೆಲ್ತ್ ವಿಷಯವಾಗೂ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ನಿಮ್ಗೆ ಯಾವಾಗ ನೀವು ಹೆಚ್ಚು ಮಾಡ್ತಿದ್ದೀರಾ, ಬ್ರೇಕೇ ಇಲ್ಲ ಅನ್ನಿಸ್ತಾ ಇದೆ ಅಂದರೆ ಬ್ರೇಕ್ ತೊಗೊಳ್ಳಿ. ಅವಾಗವಾಗ ಸ್ವಲ್ಪ ಬ್ರೇಕ್ ತೊಗೊಳ್ಳೋದು ಬೆಟರ್. ಯಾಕಂದರೆ ಇಟ್ ವಿಲ್ ಬಿ ಅ ಬ್ಯುಸಿ ಮಂತ್ ಫಾರ್ ಯು. ಮೇ ಮಂತ್ ವಿಲ್ ಬಿ ಅ ಬ್ಯುಸಿ ಮಂತ್. ಓಕೆ, ಅದರ್ವೈಸ್ ನಿಮ್ಮ ಮೇ ತಿಂಗಳು ನಿಮಗೆ ಒಳ್ಳೊಳ್ಳೆ ವಿಷಯಗಳು ನಡೆಯುವ ಹಾಗೆಯೇ ಸಂಕೇತ ನಾನು ನೋಡ್ತಾ ಇದ್ದೀನಿ. ಕೆಲವು ವಿಷಯಗಳು ನಾನು ನಿಮ್ಗೆ ಹೇಳಿದ್ದೀನಲ್ಲ, ಅದನ್ನೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ರೆ ಮೇ ಮಂತ್ ನಿಮಗೆ ತುಂಬ ಪಾಸಿಟಿವ್ ಬ್ಲೆಸ್ಸಿಂಗ್ ಕೂಡ ಆಗಿರುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.